ಹೂ ಇಸ್ ದಟ್ ಪರ್ಸನ್ಸ್? ಒಬ್ಬರಲ್ಲ, ಅನೇಕರಿದ್ದಾರಪ್ಪ ಅನ್ನುವಂಥ ಮಾತಿಲ್ಲಿ ಬರ್ತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತಿಗೆ ನಾವು ಪಾರಾದೀವಿ, ನಾವು ಬಚಾವಾದೀವಿ, ನಾವು ಉಳಿದೀವಿ ಅಂತ ಯಾರೂ ಅನ್ನೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಯಾರ್ಯಾರು ಇದ್ದಾರೋ ಹೊರಗೆ ಬರಲೇಬೇಕಾಗ್ತದೆ. ಇದೊಂದು ರೀತಿಯಿಂದ ಏನಾಗಿದೆಪ್ಪ ಅಂತಂದ್ರೆ, ಇದು ನಮ್ಮ ದೃಷ್ಟಿಯಲ್ಲಿ ಇದು ಧರ್ಮ ಯುದ್ಧನೇ. ಯಾಕಪ್ಪ ಸತ್ಯ ಹೊರಗೆ ಹಾಕುವಂಥದ್ದು, ಸತ್ಯವನ್ನು ಜಗತ್ತು ತಿಳಿಸುವಂಥದ್ದು ಇವತ್ತು ಬೇಕಾಗಿದೆ. ಅಂಥ ಕೆಲಸ ಈಗ SITಯಲ್ಲಿ ಮಾಡ್ಲಿಕ್ಕತ್ತದ. ಮತ್ತು ಅದ್ರ ಮೇಲೆ ವಿಶ್ವಾಸ ಇರಬೇಕಾಗ್ಯದ ಮತ್ತು ವಿಶ್ವಾಸಪೂರ್ವವಾಗಿ ಕೆಲಸ ಮಾಡ್ಲಿಕ್ಕತ್ತದ. ಅದಕ್ಕೆ ಸಂಬಂಧಿಸಿ ಅನೇಕರ ಕರೆಸಿ ಕೇಳ್ತಾ ಇದೆ, ಎನ್ಕ್ವೈರಿ ಮಾಡ್ತಾ ಇದ್ದ. ಇವತ್ತು ತಿಮ್ರೋಡಿ ಅವರಾಗಿರ್ಬೋದು, ಇವತ್ತು ಮಟ್ಟನವರಾಗಿರ್ಬೋದು, ರವಿ ಪ್ರಸನ್ನವರಾಗಿರ್ಬೋದು, ಅದೇ ಕಾಲಕ್ಕೆ ಅನೇಕ ವಕೀಲರಾಗಿರ್ಬೋದು, ಜಗದೀಶ್ ಇರ್ಬೋದು, ಮತ್ತವರಿರ್ಬೋದು, ಎಲ್ಲರೂ ಎನ್ಕ್ವೈರಿ ಮಾಡ್ತದೆ ಎಲ್ಲ ಏನು ಅಂತೇಳಿ. ಇವತ್ತು ಕನ್ಫರ್ಮ್ ಆಗಿದೆ ಸರ್ಕಾರಕ್ಕೆ ಇಲ್ಲಿ ದೊಡ್ಡ ರೀತಿಯ ಅತ್ಯಾಚಾರ, ಕೊಲೆ, ಸುಲಿಗಳು ಆಗಿದಾವಪ್ಪ ಅಂತೇಳಿ ಸರ್ಕಾರಕ್ಕೆ ಮನವರಿಕೆ ಆಗಿದ್ದಕ್ಕಾಗಿ SITಯನ್ನು ಇವತ್ತು ನೇಮಿಸಿಬಿಟ್ಟದ ಸರ್ಕಾರ. ಒಂದು ರೀತಿ ಒಳ್ಳೆಯ ಕೆಲಸವನ್ನು ಇದು ಕರೆಕ್ಟ್ ನಮ್ಮ ಸಿದ್ದರಾಮಯ್ಯ ಹೋಗಲೇಬೇಕಾಗ್ತದೆ. ಯಾಕಂದ್ರೆ ಆದಷ್ಟು ಅದ್ರ ಮುಚ್ಚಾಗುವಂಥ ಕೆಲಸ ನಡೀತಾ ಬಂದಿದ್ದು ಇಲ್ಲಿವರೆಗೆ. ಕೇವಲ ಸೌಜನ್ಯ ಆಗೋ ಅಥವಾ ಪದ್ಮಲತಾ ಆಗೋ, ಕೇವಲ ನಮ್ಮ ವೇಲವಲ್ಲಿಯವರಿಗೋ ಇವರಿಗೆಲ್ಲ ಸೀಮಿತ ಮಾಡ್ತಾ ನಡೆದಿರೋದು. ಇದಕ್ಕಿಂತ ಹೆಚ್ಚಿನ ದುರಂತಗಳು ಇಲ್ಲ ಆಗಿರ್ಬೋದು. ಅದರಲ್ಲೇ ಅಲ್ಲಿ ಅನಾಥರಾಗಿ ಬಂದು ಸತ್ತವ್ರು ಇರ್ಬೋದು, ಮತ್ತೇನಿರ್ಬೋದು, ಯಾವ ಅದಕ್ಕೆ ರೆಕಾರ್ಡ್ ಬೇಕಲ್ಲ. ಎಲ್ಲಿದ್ದವು ರೆಕಾರ್ಡ್ಗಳವು? ಅನಾಥರಾದ್ರೆ ಎಲ್ಲಿದ್ದಪ್ಪ ಶವಗಳಿಗೆ ಸುಟ್ಟಿ ಹಾಕಿದ್ರಿ ಅನ್ನೋ ಪ್ರಶ್ನೆಗಳು ಉತ್ತರ ಇವತ್ತಿಗೂ ಇಲ್ಲ. ಮತ್ತು ಅನೇಕರು ಬಂದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ, ಏನಾಗ್ಯದ, ಎಲ್ಲೆಲ್ಲಿ ಆಗ್ಯದ, ಎಲ್ಲಿ ಹೋಗಿದ್ದಾರೆ, ಏನು ಮಾಡಿದ್ದಾರೆ. ಬಗಲೇಗುಡ್ಡದ ಬಗ್ಗೆ ಅಂತ ಪೂರ್ಣ ಪ್ರಮಾಣದಲ್ಲಿ ಇವತ್ತು ನಮ್ಮ ವಿಠಲಗೌಡ ಅವರಂತೂ ಪೂರ್ತಿಯಾಗಿ ಎಲ್ಲ ತೋರಿಸ್ತಾ ಇದ್ದಾರೆ. ಯಾಕೆ ಅಲ್ಲೇ ಇದ್ದಂಥವ್ರು, ಅಲ್ಲೇ ಉಳಿದಂಥವ್ರು, ಅಲ್ಲೇ ಬೆಳೆದಂಥ